ಅವರೊಂದು ಸಹಾಯದಿಂದ ಓದಿಸುವಂಥ ವ್ಯವಸ್ಥೆನೂ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೊಡಲ್ ಟಾಲೆಂಟ್ಸಿಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಸೋನಪತ್ರಿ ವಿಶೇಷವಾಗಿ ಇದೇ ಬರುವ 17/8/2025 ಗೋಕಾಕದಲ್ಲಿ ನಡೆಯುವಂಥ JCI ಗೋಕಾಕ್ ವತಿಯಿಂದ SSLC ಮತ್ತು PUC 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ JCI ಗೋಕಾಕ್ ವತಿಯಿಂದ ಸತ್ಕಾರ ಸಮಾರಂಭವನ್ನು ಏರ್ಪಾಡು ಮಾಡಲಾಗಿದೆ. ಸೊ ಅದ್ರ ಬಗ್ಗೆ ಮುಖ್ಯಸ್ಥರು ಇಲ್ಲಿ ಬಂದಿದ್ದಾರೆ. ಸೊ ಅವರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ, ನಾನು JC ವಿಷ್ಣು ಲಾತೂರ್ ಅಂತ ವಕೀಲರು. ಓಕೆ ಸರ್. JCI ಸಂಸ್ಥೆಯಲ್ಲಿ ಪೂರ್ವ ರಾಷ್ಟ್ರೀಯ ಸಂಯೋಜಕರ ಕೆಲಸ ಮಾಡಿದ್ದೀವಿ. ನಮ್ಮ ಜೊತೆಗೆ ಇವತ್ತು ನಮ್ಮ ಪೂರ್ವ ಅಧ್ಯಕ್ಷರಂಥ JC ಶೇಖರ್ ಉಳ್ಳಾಗಡ್ಡಿ ಸರ್ ಮತ್ತು ಇನ್ನೋರು ಪೂರ್ವ ಅಧ್ಯಕ್ಷರು ಮತ್ತು ವಲಯ ನಿರ್ದೇಶಕರು JC ರಜನಿಕಾಂತ್ ಮಾಡೋದೆ ಮತ್ತು ನಮ್ಮ ವೈಸ್ ಪ್ರೆಸಿಡೆಂಟ್ JC ಖ್ವಾಜಾ ಸಾಬ್ ದವಾಡಿ ಅವರು ಇದ್ದಾರೆ. ಏನಪ್ಪ ಅಂತಂದರೆ ಪ್ರತಿ ವರ್ಷ ನಾವು ಸುಮಾರು 7 ವರ್ಷಗಳಿಂದ ಗೋಕಾಕ್ ನಾಡಿನ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ SSLC ಮತ್ತು PUCಯಲ್ಲಿ 90 ಮತ್ತು ಅದಕ್ಕಿಂತ ಹೆಚ್ಚು ಅಂಕ ಪಡೆದ ಕನ್ನಡ ಮಾಧ್ಯಮ ಇರ್ಬೋದು, ಉರ್ದು ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಸ್ಟೇಟ್ ಸಿಲೆಬಸ್ ಅಥವಾ CBSE ಸಿಲೆಬಸ್ ಇರ್ಬೋದು, ಎಲ್ಲ ಮಾಧ್ಯಮದ SSLC ಮತ್ತು PUC ಮತ್ತು ಎಲ್ಲ ಧರ್ಮದ ಎಲ್ಲ ಜಾತಿಗಳ ಮಕ್ಕಳಿಗೆ ಜಾತ್ಯತೀತವಾಗಿ ನಮ್ಮ ಗೋಕಾಕ್ ಮತ್ತು ಮೂಡಲಗಿ ವಲಯದ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ವಿ. ಕಳೆದ ವರ್ಷ ಮತ್ತು ಈ ವರ್ಷ ಒಂದು ಹೆಜ್ಜೆ ಮುಂದೆ ಹೋಗಿ ಏನಪ್ಪ ಅಂತಂದರೆ ಇದನ್ನು ನಾವು ಜಿಲ್ಲಾ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಣ ಅಂತೇಳಿ ಎಲ್ಲ ನಮ್ಮ ಪದಾಧಿಕಾರಿಗಳು ತೀರ್ಮಾನ ಮಾಡಿದ ಪ್ರಕಾರ ಕಳೆದ ವರ್ಷ ಮತ್ತು ಈ ವರ್ಷ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ SSLC ಮತ್ತು PUC ಮಕ್ಕಳಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸರ್ ಎಷ್ಟು ಅರ್ಜಿಗಳು ಬಂದಿದೆ ಸರ್ ಈಗ ಇಲ್ಲಿ ತನಕ? ಸುಮಾರು 700ಕ್ಕೂ ಹೆಚ್ಚು ಅರ್ಜಿಗಳು ಇಲ್ಲಿ ತನಕ ಬಂದಿದ್ದಾವೆ. ಪ್ರತಿ ವರ್ಷ ನಾವು ಒಂದು 1000 ಮಕ್ಕಳಿಗೆ ನಾವು ತಯಾರಿಯನ್ನು ಇಟ್ಕೊಂಡಿರ್ತೀವಿ. ವಿಶೇಷ ಏನಪ್ಪ ಅಂದರೆ ಕಳೆದ ಬಾರಿ ಸುಮಾರು 1500 ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಈ ಬಾರಿನೂ ನಾವು ಸುಮಾರು 2000 ಮಕ್ಕಳಿಗೆ ಒಂದು ಪ್ರಸಾದ ವ್ಯವಸ್ಥೆ ಮತ್ತು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ಧರ್ಮದ ಮಕ್ಕಳಿರಲಿ ಅಥವಾ ಯಾವುದೇ ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಶಾಲೆ ಇರ್ಬೋದು, ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳು ಇರ್ಬೋದು, ಎಲ್ಲ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಮಾಡೋಣ, ಅವರ ಒಂದು ಮುಂದಿನ ಶೈಕ್ಷಣಿಕ ಭವಿಷ್ಯ ಚೆನ್ನಾಗಿರಲಿ ಅಂಥೇಳಿ ಒಂದು ಬೆನ್ನು ತಟ್ಟು ಕೆಲಸ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ. ಸರ್, ಈಗ ಈ ಒಂದು ಕಾರ್ಯಕ್ರಮಕ್ಕೆ ತಂದೆ ತಾಯಿಗಳು ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ನಮ್ಮ ಒಂದು 7 ವರ್ಷದ ಅನುಭವದಲ್ಲಿ ವಿಶೇಷವಾಗಿ ಹೇಳೋದಂತಂದರೆ ನಮ್ಮಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಿದಂಥ ಪ್ರತಿಭಾ ಪುರಸ್ಕಾರದಲ್ಲಿ ಒಂದು ಪ್ರೇರಣೆಯಿಂದ ಮಕ್ಕಳು ಹೆಚ್ಚಿನ ವ್ಯಾಸಂಗ ಮಾಡಿ ನಮಗೆ ಫೋನ್ ಮಾಡಿರ್ತಾರೆ. ಏನಪ್ಪ ಅಂತಂದರೆ, ಸರ್ ನಾನು ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ನಿಮ್ಮ ತರಬೇತುದಾರನ ಕರೆಸಿದ್ರಿ ಅಥವಾ ಅಧಿಕಾರಿಗಳನ್ನ ಕರೆಸಿದ್ರು, ಅವ್ರ ಭಾಷಣಕ್ಕೆ ನಾನು ಪ್ರೇರಣೆಗೆ ಒಳಪಟ್ಟು ನಾನು 90 ಇದ್ದು 95 ಮಾಡಿ PUCಯಲ್ಲಿ ಬಂದಿದ್ದೀನಿ, SSLC ಪಾಸ್ ಆಗಿದ್ದೀನಿ ಅಂಥೇಳಿ ಒಂದು ವಿಶೇಷ ಖುಷಿ ಸಂಗತಿ ಹಂಚ್ಕೋತೀನಿ ಇವತ್ತು ನಿಮ್ಮ ಜೊತೆಗೆ. ಏನಂತಂದರೆ, ಒಬ್ಬ ಮೊನ್ನೆ ವಿದ್ಯಾರ್ಥಿನಿ ಬಂದಿಲ್ಲ ನಮ್ಮ ಆಫೀಸ್ಗೆ. ಏನಪ್ಪ ಅಂತಂದ್ರೆ, ಸರ್ ನಾನು ನಿಮ್ಮಲ್ಲಿ SSLC ಸತ್ಕಾರ ಮಾಡಿಸ್ಕೊಂಡೆ, PUC ಮಾಡಿಸ್ಕೊಂಡೆ, ಈಗ ನನಗೆ ನೀಟ್ ರ್ಯಾಂಕಿಂಗಲ್ಲಿ ನನಗೆ MBBS ಸೀಟ್ ಸಿಕ್ಕಿದೆ, ನನಗೆ ಇದು ವರ್ಷ ಸತ್ಕಾರ ಮಾಡ್ಬೇಕಂತೇಳಿ ಆ ತಾಯಿ ಜೊತೆ ಬಂದು ಹೇಳ್ಕೊಂಡ್ಲು. ಭಾಳ ಖುಷಿ ಅನ್ನಿಸ್ತು. ನಾವು ಹೇಳಿದ್ವಿ, ನೋಡಮ್ಮ ನೀನು ಸತ್ಕಾರಕ್ಕೆ ಬರಬೇಡ, ನೀನೇ ಗೆಸ್ಟಾಗಿ ಬಂದುಬಿಡು, ಈ ಕಾರ್ಯಕ್ರಮಕ್ಕೆ ಒಂದು ಮಾಡೆಲ್ ಆಗ್ತೀನಿ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ವಿ. ಆಮೇಲೆ ಇನ್ನೂ ಒಂದು ವಿಶೇಷ ಏನಂತಂದರೆ, ನಮ್ಮಲ್ಲಿ ಸತ್ಕಾರ ಪಡೆದಂಥ ಇನ್ನೊಬ್ಬ ವಿದ್ಯಾರ್ಥಿ ಇವತ್ತಿನ ದಿವಸ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಬಡತನದಲ್ಲಿ ಓದಿ ಅವನಿಗೆ ತೊಂದರೆ ಆದಾಗ ನಮ್ಮ ಬಂದು ಅವನು ಬಡತನ ಹುಡ್ಕೊಂಡಾಗಿಲ್ಲೇ ನಾಗನೂರಿನ ಹುಡುಗ, ಅವನಿಗೆ ಶೈಕ್ಷಣಿಕವಾಗಿ ನಾವೇನು ಅಲ್ಪ ಸ್ವಲ್ಪ ಸ್ಕೂಲ್ ಫೀಸ್ ಕೊಟ್ಟಿದ್ದೀವಿ. ಇವತ್ತು ಅವ್ನು ಓದಿ ನೌಕರಿ ಹಿಡಿದು ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಅವನು ಕಾಂಟ್ರಿಬ್ಯೂಷನ್ ಕೊಟ್ಟು ಕಾರ್ಯಕ್ರಮ ಬಂದು ನಿಂತು ಸೇವೆ ಮಾಡಿ ಹೋಗ್ತಾನೆ. ಇಂಥ ಒಂದು 3-4 ಉದಾಹರಣೆಗಳು ಅದಾವೆ. ಸೊ ನಮಗೆ ಖುಷಿ ಅನ್ನಿಸ್ತದೆ. ಒಟ್ಟಾರೆ ನಮ್ಮ ಉದ್ದೇಶ ಇಷ್ಟೇ, ಶಿಕ್ಷಣದಿಂದ ಯಾವುದೇ ಮಕ್ಕಳು ವಂಚಿತ ಆಗಬಾರ್ದು ಅಂಥೇಳಿ. ಹಂಗೆ ಯಾವುದಾದ್ರೂ ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ತಾಲೂಕಿನ ಮೂಡಲಗಿ ಮತ್ತು ವಿಶೇಷವಾಗಿ ಗೋಕಾಕ್ ಭಾಗದಲ್ಲಿ ಶಿಕ್ಷಣದಿಂದ ಯಾವುದಾದ್ರೂ ಮಗು ವಂಚಿತ ಆಗ್ತಿದ್ರೆ ವಿದ್ಯಾರ್ಥಿನಿ ಅವರನ್ನು ದತ್ತು ಪಡೆದು ಓದಿಸುವಂಥ ಕೆಲಸ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ಗೋಕಾಕ್ ನಳ್ಳಿಯಲ್ಲಿ ಸಾಕಷ್ಟು ದಾನಿಗಳಿದ್ದಾರೆ, ಅವರೊಂದು ಸಹಾಯದಿಂದ ಓದಿಸುವಂಥ ವ್ಯವಸ್ಥೆನೂ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ತಮ್ಮ ಒಂದು ಮಾಧ್ಯಮ ಮೂಲಕ ನಾವು ವಿನಂತಿ ಮಾಡ್ತೀವಿ, ಯಾರು ತಮ್ಮ ಗಮನಕ್ಕಿದ್ರೆ ಅಂಥ ವಿದ್ಯಾರ್ಥಿನಿ ನಮಗೆ ತಿಳಿಸಿದರೆ ನಾವು ಅವರಿಗೆ ಸೇವೆ ಸಲ್ಲಿಸಲಿಕ್ಕೆ ತಯಾರಿದ್ದೀವಿ. ರಜನಿಕಾಂತ್ ಸೋಪಾನ್ ಮಾಡೋದೆ ಅಂತ ಪೂರ್ವ ಅಧ್ಯಕ್ಷರು JCI ಗೋಕಾಕ. ತುಂಬ ಹೆಮ್ಮೆಯ ವಿಚಾರಪ್ಪ ಅಂತಂದರೆ ನಮ್ಮ ಗೋಕಾಕ JCI ವತಿಯಿಂದ ಈ ಪ್ರತಿಭಾ ಪುರಸ್ಕಾರ ನಾವು ಏನು ಕೊಡ್ತಾ ಇದ್ದೀವಿ, ಇದು ಆ ಮಕ್ಕಳ ಪ್ರತಿಭೆ ಕೊಟ್ಟಕ್ಕಂಥ ಪುರಸ್ಕಾರ. ಎಷ್ಟೋ ವಿದ್ಯಾರ್ಥಿಗಳಿಗೆ ಟ್ಯಾಲೆಂಟ್ ಇರುತ್ತದೆ, ಅವರಲ್ಲಿ ಪ್ರತಿಭೆ ಇರುತ್ತದೆ, ಅವರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ನಾವು ಏನು ಇದನ್ನು ನಮ್ಮ ವಿಷ್ಣು ಲಾತೂರ್ ಅವ್ರ ಮಾರ್ಗದರ್ಶನದಲ್ಲಿ ಸುಮಾರು 6 ವರ್ಷ ಆಯ್ತು, 7ನೇ ವರ್ಷ ನಾವು ಮಾಡ್ತಾ ಇರೋದು. ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ಪಾಲಕರು ಕೂಡ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮಲ್ಲಿಂದ ಏನು ಪ್ರತಿಭೆನ ಪುರಸ್ಕಾರ ಪಡೆದಂಥ ವಿದ್ಯಾರ್ಥಿಗಳು ಇವತ್ತು ಉನ್ನತ ಮಟ್ಟದಲ್ಲಿ ವ್ಯಾಸಂಗನೂ ಮಾಡ್ತಾ ಇದ್ದಾರೆ, ಸೇವೆನೂ ಮಾಡ್ತಾ ಇದ್ದಾರೆ. ಇದು ನಮ್ಮ JCI ಗೋಕಾಕನ ಒಂದು ವಿಷಯ. ಯಾಕಪ್ಪ ಅಂತಂದರೆ ಮಕ್ಕಳಲ್ಲಿರ್ತಕ್ಕಂಥ ಪ್ರೋತ್ಸಾಹನ ನಾವು ತೋರಿಸ್ಬೇಕು, ಅವ್ರಿಗೆ ನಾವು ಅಪ್ರಿಸಿಯೇಟ್ ಮಾಡಬೇಕು. ಇದು ನಾವು JCI ಗೋಕಾಕದಿಂದ ಮಾಡ್ತಾರೆ, ನಮಗೆ ತುಂಬ ಹೆಮ್ಮೆ ಅನಿಸ್ತದೆ ಸರ್. ಧನ್ಯವಾದ ಸರ್. ಈಗ ಇದೆಲ್ಲ ಒಂದು ದೊಡ್ಡ ಒಂದು ಫಂಕ್ಷನ್ ನಡೀತಾ ಇದೆ ಈಗ. ಸೊ ನಿಮ್ಮ ಕುಟುಂಬದಲ್ಲೂ ಸಹಿತ
ಇಂಥದಕ್ಕೆ ಸಪೋರ್ಟ್ ಕೊಡ್ತಿದ್ದಾರೆ? ಯಾಕಂದರೆ ಯಾವಾಗ ಸರ್ ಕಾಲ್ ಮಾಡ್ತಾರೆ ಅವರಿಗೆಲ್ಲ ಹೋಗಬೇಕಾಗತ್ತೆ, ಅಲ್ಲೂ ಕೂಡ ಬೆಂಬಲ ಹೇಗೆ ವ್ಯಕ್ತ ಆಗುತ್ತೆ ಸರ್ ನಿಮ್ಮಲ್ಲಿ? ಇಲ್ಲ, ನಾನು 2016ರಲ್ಲಿ JCI ಗೋಕಾಕದಲ್ಲಿ ಜಾಯ್ನ್ ಆಗಿದ್ದೆ. ನಂತರ ಒಂದು ವರ್ಷ ನಮಗೆ ಬರೀ ಕಾರ್ಯಕ್ರಮನ ಅಟೆಂಡ್ ಮಾಡೋದು ಇದು ಆಯಿತು. ನಂತರ ನಮ್ಮ ಪತ್ನಿ ಕೂಡ ನಮಗೆ, ನಮ್ಮ ತಂದೆ ತಾಯಿಯವರು ಕೂಡ ಭಾಳ ಸಪೋರ್ಟ್ ಮಾಡಿದರು. ನಂತರ 2020ರಲ್ಲಿ ನಾನು ಅಧ್ಯಕ್ಷ ಆದೆ, 21ರಲ್ಲಿ ವಲಯ ನಿರ್ದೇಶಕನಾದೆ, ಮತ್ತು 22ರಲ್ಲಿ JCI ಗೋಕಾಕ್ ಅಧ್ಯಕ್ಷ ಆದೆ, 23ರಲ್ಲಿ ಮತ್ತೆ ನಾನು ನಮ್ಮ JCI ಉಳ್ಳೇಗಡ್ಡಿಯವರು ಅಧ್ಯಕ್ಷರಿದ್ದರು, ಆ ಕೂಡ ನಾನು ವಲಯ ನಿರ್ದೇಶಕನಾಗಿ ಮತ್ತೆ ಕೆಲಸ ಮಾಡಿದ್ದೀನಿ. ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮಲ್ಲಿ ಮನೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ, ಇಂಥ ಒಂದು ಮಾಡಲಿಕ್ಕೆ ಸಮಾಜಮುಖಿಯಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಯಾವತ್ತೂ ಪ್ರೋತ್ಸಾಹ ಇದ್ದೇ ಇರುತ್ತೆ. ಮತ್ತು ಒಂದು JCI ವಿಷ್ಣು ಲಾತೂರ್ ಅವ್ರದ್ದು ಮಾರ್ಗದರ್ಶನ, ಒಳ್ಳೆ ಯಾರೇ ಅಧ್ಯಕ್ಷರಾಗಲಿ ಅವ್ರದ್ದು ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಹೀಗಿರುವಾಗ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಇಂಥ ವ್ಯಕ್ತಿಗಳು ನಮಗೆ ಒಂದು ದಾರಿದೀಪ ಅನ್ಬೋದು. ನಾವು ಒಂದು ಮಾರ್ಗದರ್ಶನಕ್ಕಿಂತ ಒಂದು ದಾರಿದೀಪ ಅಂದರೆ ಹೀಗೆ ಹೋಗು, ಹಿಂಗೆ ಮಾಡಬೇಕು. ಯಾವತ್ತೂ ನಮಗೆ ಅವರು ಇದು ಮಾಡಿಲ್ಲ, ನಮಗೇನು ಬೇಕು ಸಪೋರ್ಟ್. ನಾನು ಅಧ್ಯಕ್ಷದಾಗೂ ಸಪೋರ್ಟ್ ಮಾಡಿದ್ದಾರೆ, ನಾವು ವಲಯ ನಿರ್ದೇಶಕದಾಗೂ ಸಪೋರ್ಟ್ ಮಾಡಿದ್ದಾರೆ, ಈಗೂ ಕೂಡ ಅಧ್ಯಕ್ಷರಿಗೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇಂಥ ಕಾರ್ಯಕ್ರಮಕ್ಕೆ ಮನೆ ಸಪೋರ್ಟ್ ಇದೆ, ಸಮಾಜದಲ್ಲಿ ಸಪೋರ್ಟ್ ಇದೆ, ಗೆಳೆಯರ ಸಪೋರ್ಟ್ ಇದೆ. ತುಂಬ ಒಳ್ಳೇದು, ನಮಗೆ ಖುಷಿ ಅನಿಸುತ್ತೆ ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ. अस्सलाम वालेकुम, मैं JCI वाइस प्रेसिडेंट ख्वाजा साहब दबाड़ी बात कर रहा हूँ. हम JCI गोकाक इससे एक प्रतिभा पुरस्कार आकर के एक प्रोग्राम डायरेक्ट किया है. तो इस प्रोग्राम में 90 अबो जो बच्चों का रिज़ल्ट हुआ है, उन सब बच्चों को हमने इधर अवार्ड और मेडल्स देने का एक प्रोग्राम इंतज़ाम किया है. गोकाक शून्य संपादक मटा BCI कॉलेज गोकाक में वो प्रोग्राम हमने 17/8/2025 को रख लिया है. तो अभी तक कौन सा सभी लोग जो एप्लीकेशन दे दिया है, अभी तक कौन नहीं दिया है, वो एक दिन अव्वल गोकाक में जो हमारा एड्रेस है उसमें आप एप्लीकेशन दे दो. अगर किसी को देने के लिए नहीं हुआ या इंतज़ाम नहीं हुआ तो वही दिन सुबह 8 बजे जो जिधर हमारा जो शून्य संपादक मठ का कॉलेज एरिया है उधर ही 8 बजे हम लोग इंतज़ाम किया हुआ है. तो आप उधर भी आके आपका एप्लीकेशन दे सकते हैं. तो उसके बाद 9 बजे से हमारा प्रोग्राम चालू होगा इंशाल्लाह. Hello everyone, I am Shekhar P. Ulagadi, JC Shekhar P. Ulagadi, a past president of JCI Gokak and also now present zone ambassador. I request all of you that everyone is knowing that our JCI Gokak is conducting the Pratibha Puraskar for irrespective of all the castes for the students of the SSLC and for the students of the PUC who have passed with 90 and above percentage. We are honoring them as in the function of the Pratibha Puraskar. This is our 7th year. We are successfully conducting this in the guidance of our JC Vishnu Lathur sir, who is the past national coordinator and also past president of JCI Gokak. I request all the parents and the students that if you are not able to attend the functions, I request the parents to come and attend the function and receive the honor in respect of your children. And we are giving the honor and the Pratibha to all the castes and all the students of the schools and colleges, irrespective of the languages, for Urdu students and for the English medium students and also for the Kannada medium students. We request all of you, please come and attend the function and make it a grand successful. Thank you very much. ಇಲ್ಲಿ ತನಕ ಯಾರು ಅರ್ಜಿಗಳನ್ನು ಕೊಟ್ಟಿಲ್ಲ ಇನ್ನೂ, ಸೊ ಇನ್ನೂ ನಿಮಗೆ ಟೈಮ್ ಇದೆ, ಸಮಯ ಇದೆ. ಸೊ ಇಲ್ಲಪ್ಪ ನಾವು ಅವತ್ತೇ ಕೊಡ್ತೀವಿ ಅಂದ್ರೆ ಅವತ್ತೇ ಕೂಡ ಅವಕಾಶವಿದೆ. ಒಂದು ಏನು ಕಾರ್ಯಕ್ರಮ ನಡೆಯುವಂಥ ಫಂಕ್ಷನ್ ಹಾಲ್ನಲ್ಲಿ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನೀವೆಲ್ಲ ಅದನ್ನ ಮಾರ್ಕ್ಸ್ ಕಾರ್ಡ್ ಎಲ್ಲ ತೊಗೊಂಡು ಬಂದರೆ ಅಲ್ಲಿ ಅವರು ಅದನ್ನ ಅರ್ಜಿಯನ್ನು ತೊಗೊಳ್ಳೋಂಥ ವ್ಯವಸ್ಥೆ ಇದೆ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಯಾಕಂದರೆ ಎಲ್ಲ ಕಡೆ ಹೋಗಲಿ, ಎಲ್ಲ ಕಡೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ಇಂಥ ಒಂದು ದೊಡ್ಡ ಕೆಲಸಕ್ಕೆ ಕೈಯನ್ನು ಒಂದು ಸಪೋರ್ಟಾಗಿ ಹಿಡಿದಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.